ಸರ್ ಇಲ್ಲೊಬ್ರಿಗೆ ತುಂಬಾ ಮಂಡಿ ನೋವಿದೆ, ಮತ್ತೆ ಅವ್ರ ವಯಸ್ಸು ಬಂದು 45, ವೆಯ್ಟ್ 106 kg ಇದಾರಂತೆ. ವಾಕ್ ಮಾಡಕ್ಕೂ ಆಗಲ್ಲ, ವೆಯ್ಟ್ ಲಾಸ್ ಹೇಗ್ ಮಾಡ್ಕೊಳ್ಳೋದು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಹೇಳೋದ್ ನಾನು ಯಾವಾಗ್ಲೂ ಎಲ್ರಿಗೂ, ವಯಸ್ಸಾಗ ತನಕ ಕಾಯ್ಬೇಡಿ. ವೆಯ್ಟ್ ಜಾಸ್ತಿ ಇದ್ರೆ ಮೊದ್ಲೇನೆ ಕಡಿಮೆ ಮಾಡ್ಬಿಡಿ. 100 kg ಮೇಲೆ ತೂಕ ಹೆಚ್ಚಾಗ್ಬಿಟ್ರೆ ಕಡಿಮೆ ಮಾಡೋದು ಬಹಳ ಕಷ್ಟ ಆಗೋಗುತ್ತೆ. ಅವಾಗ ಹೆಂಗಿರುತ್ತೆ ಅಂದ್ರೆ, ಈಗ ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅಂತಾರಲ್ಲ, ಆತರ ನಿಮಗೆ ಮೊಣಕಾಲ್ ನೋವು ಜಾಸ್ತಿ ಆಯ್ತು ಅಂತ ಡಾಕ್ಟರ್ ಹತ್ರ ಹೋದ್ರೆ ವೆಯ್ಟ್ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಸೊ ನೀವು ವೆಯ್ಟ್ ಕಡಿಮೆ ಮಾಡ್ಬೇಕು ಅಂತ ವಾಕ್ ಮಾಡಕ್ಕೋ ಎಕ್ಸರ್ಸೈಸ್ ಮಾಡಕ್ಕೋ ಹೋದ್ರೆ ಮೊಣಕಾಲ್ ನೋವು ಜಾಸ್ತಿ ಆಗುತ್ತೆ. ಸೊ ಈ ತರ ಒಂದ್ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಡ್ತೀರಾ. ಬರೇ ಡಯಟ್ ಇಂದಾನು ವೆಯ್ಟ್ ಕಡಿಮೆ ಮಾಡಬಹುದು, ಬಟ್ ಬರೇ ಡಯಟ್ ಮಾಡಿ ವೆಯ್ಟ್ ಕಡಿಮೆ ಮಾಡಿದ್ರೆ ಅದನ್ನ ಸಸ್ಟೈನ್ ಮಾಡೋದು ಅಥವಾ ಕಡಿಮೆ ಮಾಡಿರೋ ವೆಯ್ಟ್ ನ ಮೇಂಟೈನ್ ಮಾಡೋದು ಬಹಳ ಕಷ್ಟ. ಡಯಟ್ ಪ್ಲಸ್ ಎಕ್ಸರ್ಸೈಸ್ ಆದ್ರೆ ಸ್ವಲ್ಪ ವಾಕಿಂಗ್. ಎಕ್ಸರ್ಸೈಸ್ ನಿಮಗೆ ವಾಕಿಂಗ್ ಮಾಡೇನೆ ವೆಯ್ಟ್ ಕಡಿಮೆ ಮಾಡ್ಬೇಕು ಅಂತಿಲ್ಲ. ನಿಮಗೆ ಏನಾದ್ರೂ ಈಗ ನೀ ಪೇನು ಆತರ ಎಲ್ಲ ಇದ್ದಾಗ ಜಾಸ್ತಿ ಅಪ್ಪರ್ ಬಾಡಿ ವರ್ಕೌಟ್ ಗಳನ್ನ ಮಾಡಬಹುದು. ಈಗ ಒಂದ್ ವೇಳೆ ನಿಮಗೆ ನೀ ಪೇನ್ ಇದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಸ್ಕ್ವಾಟ್ಸ್, ಲಂಜಸ್, ನೀ ಮೇಲೆ ಪ್ರೆಷರ್ ಬರುವಂತ ವರ್ಕೌಟ್ ಗಳನ್ನ ಸ್ವಲ್ಪ ಕಡಿಮೆ ಮಾಡಿ. ಬೇಕಿದ್ರೆ ಹಾಫ್ ಸ್ಕ್ವಾಟ್ ತರ, ಅಂದ್ರೆ ಅರ್ಧ ಚೇರ್ಗೆ ಮಾಡುವಂತ ಎಕ್ಸರ್ಸೈಸ್ ಗಳು. ಈಗ ಯೋಗದಲ್ಲೂ ಸಿಂಪಲ್ ಮೂವ್ಮೆಂಟ್ಸ್ ಗಳು ಮಾಡ್ಕೊಂಡು ಒಂದು ಕ್ಯಾಲೋರಿ ಡೆಫಿಸಿಟ್ ಒಂದು 10-20% ಕ್ಯಾಲರೀಸ್ ಕಡಿಮೆ ಇರೋ ತರ ಡಯಟ್ ಗಳು ಮಾಡ್ಕೊಂಡು ನೀವು ಗ್ರಾಜುಯಲ್ ಆಗಿ ವೆಯ್ಟ್ ಕಡಿಮೆ ಮಾಡ್ಬೇಕು. ಈಗ ವಯಸ್ಸು ಜಾಸ್ತಿ ಆಗಿದೆ, ತೂಕನೂ ಜಾಸ್ತಿ ಇದೆ, ಮೊಣಕಾಲ್ ನೋವು ಇದೆ, ಇದೆಲ್ಲ ಸಮಸ್ಯೆ ಇಟ್ಕೊಂಡು ಫಾಸ್ಟ್ ಆಗಿ ಕಡಿಮೆ ಮಾಡಕ್ ಆಗಲ್ಲ. ಫಾಸ್ಟ್ ಆಗಿ ನೀವು ಏನಾದ್ರೂ ಊಟ ಗೀಟ ಬಿಟ್ಟು ಕಡಿಮೆ ಮಾಡಿದ್ರೆ ಅದು ಟೆಂಪ್ರವರಿ, ಕಡಿಮೆ ಆಗತ್ತೆ ಮತ್ತೆ ಬರುತ್ತೆ. ಸೊ ನೀವು ಊಟ ಬಿಟ್ಟು ಯಾವನು ಕೂಡ ಊಟ ಬಿಟ್ಟು ವೆಯ್ಟ್ ಲಾಸ್ ಮಾಡಬಾರ್ದು. ವರ್ಸ್ಟ್ ಮೆಥಡ್ ಅಂತ ಹೇಳ್ತೀನಿ ನಾನು. ಊಟ ಬಿಟ್ಟು ಶೇಕ್ ಗಳು ಕುಡಿಯೋದು ಅಂತೂ ಇರೋದ್ರಲ್ಲೇ ವರ್ಸ್ಟ್. ಸೊ ಬೆಸ್ಟ್ ಮೆಥಡ್ ಏನು? ಈಗ ಒಂದೇ ಸಲಕ್ಕೆ ನಿಮಗೆ ವಾಕಿಂಗ್ ಮಾಡಕ್ ಆಗ್ತಾ ಇಲ್ಲ, ಡಿವೈಡ್ ಮಾಡಿ ವಾಕಿಂಗ್. ಬೆಳಗ್ಗೆ ಒಂದ್ 10 ನಿಮಿಷ, ಮಧ್ಯಾಹ್ನ ಒಂದ್ 10 ನಿಮಿಷ, ಸಂಜೆ ಒಂದ್ 10 ನಿಮಿಷ, ರಾತ್ರಿ ಒಂದ್ 10 ನಿಮಿಷ, ಈ ತರ ಒಂದೇ ಸಲ ಎಕ್ಸರ್ಟ್ ಮಾಡ್ಬೋದು. ಅಂದ್ರೆ ಒಂದೇ ಕಂಟಿನ್ಯೂಸ್ ಆಗಿ ಒಂದೇ ಸಲಕ್ಕೆ ನಿಮಗೆ ವಾಕಿಂಗ್ ಮಾಡೋದು ಸ್ವಲ್ಪ ಸ್ಟ್ರೈನ್ ಅನ್ಸ್ಬೋದು. ಬಟ್ ಡಿವೈಡ್ ಮಾಡಿ ಸ್ವಲ್ಪನೇ ಪೂರ್ತಿ ದಿನ ಆಕ್ಟಿವ್ ಆಗಿದ್ರೆ ಅವಾಗ ನಿಮ್ಗೆ ಸ್ವಲ್ಪ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಅದರಿಂದ ಆದ್ರೂ ಸ್ವಲ್ಪ ವೆಯ್ಟ್ ಕಡಿಮೆ ಆಗುತ್ತೆ. ಸ್ಲೀಪ್ ಸ್ಟ್ರೆಸ್ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ವೆಯ್ಟ್ ಕಡಿಮೆ ಆಗುತ್ತೆ. ನಿಮಗೆ ಏನಾದ್ರು ಅಸಿಸ್ಟೆನ್ಸ್ ಬೇಕಿದ್ರೆ ಕೆಳಗಡೆ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ.